ಅವರೆಲ್ಲ ದೇವೇಗೌಡರು ಗರಡಿಯಿಂದ ಬಂದಂಥವ್ರೆ, ಪಟ್ಟುಗಳನ್ನ ಅಲ್ಲಿ ಕಲ್ತಂಥವ್ರೆ. ಆ ಪಟ್ಟುಗಳಲ್ಲಿ ಕೆಲವು ಪಟ್ಟುಗಳು, ಈ ಮೌನ ಯುದ್ಧ ಇದೆಯಲ್ಲ, ಇದು ದೇವೇಗೌಡರು ಅನಾದಿ ಕಾಲದಿಂದ ಮಾಡ್ಕೊಂಬಂದಂಥ ಯುದ್ಧಗಳು. ನಾವು ದೇವರಾಜ ಅರಸು ಕಾಲನೂ ಕೂಡ ಒಂದು ಸತಿ ಗಮನಿಸಬೇಕು. ವಿರೋಧ ಪಕ್ಷದ ನಾಯಕರಾಗಿದ್ದಾಗ, ಕಾವೇರಿ ಹೋರಾಟಗಳು ಬಂದಾಗ ಎಲ್ಲಿ ಮೌನ ವಹಿಸಬೇಕು, ಎಲ್ಲಿ ರೈಸ್ ಮಾಡಬೇಕು ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸಿದ್ದಾರೆ. ಅವತ್ತು ಪತ್ರಿಕೆಗಳು ಮೌನದಲ್ಲೂ ಒಂದು ಮಾತಿದೆ, ಖಂಡಿತವಾಗ್ಲೂ ಮೌನದಲ್ಲೂ ಒಂದು ಮಾತಿದೆ. ಈ ಸಿದ್ದರಾಮಯ್ಯ ಮೌನದಲ್ಲಿ ಏನ್ ಮಾತು? ಅಲ್ಲ, ಮೌನದಲ್ಲಿ ಒಂದು ಮಾತಿಲ್ಲ, 100 ಮಾತಿದೆ. ಮಾತಾಡೋವರೆಗೂ ಮಾತು ನಮ್ಮ ಅಧೀನ, ಮಾತಾಡಿದ್ಮೇಲೆ ಮಾತಿನ ಅಧೀನ. ಸಿದ್ದರಾಮಯ್ಯನವ್ರು ಒಂದೇ ಒಂದು ಸ್ಟೇಟ್ಮೆಂಟ್ ಬಿಟ್ಟರೆ ನಾಳೆ ಬೆಳಗ್ಗೆ ಅಹಿಂದ ಕಟ್ತೀನಿ ಅಂದರೆ ಕಾಂಗ್ರೆಸ್ನವ್ರು ಅಲ್ಲಿಂದ ಕಿಕ್ಔಟ್ ಮಾಡ್ತಾರೆ. ನಾವು ಹೆಂಗೆ ಮಾಡಿದ್ವು ಹಂಗೆ. ನೀವು ಬೇರೆ ಏನಾರು ರೂಟ್ ಹಿಡಿತೀನಿ ಅಂದರೆ ಕಿಕ್ಔಟ್ ಮಾಡ್ತಾರೆ. ಅಲ್ಲಾದ ಅನುಭವನ ಕಟ್ಟಬೇಕು. ಕಟ್ಟಾಯ್ತಲ್ಲ, ಈಗ ಕಟ್ಟೆ ತಾನೇ ಸರ್ಕಾರ ಬಂದಿದ್ದು, ಕಟ್ಟೆ ತಾನೇ ಅಧಿಕಾರ ಗ್ರಹಿಸಿದ್ದು. ಎರಡೆರಡು ಬಾರಿ ಇರೋ ಪಕ್ಷನ ಬೀಳ್ಸಕ್ ಹೋಗ್ತೀನಿ ಅಂದ್ರೆ ಯಾರು ಸುಮ್ಮನಿರ್ತಾರೆ? ಇವ್ರದೇ ಆದಂತ ಒಂದು ಟೀಮ್ ಕಟ್ಕೊಂಡು ನೋಡಿ, ಎಲ್ಲ ಹಿಂದೆ ಅವ್ರ ಟೀಮ್ನ ಕಟ್ಕೊಂಡ್ರು, ಮಗನ್ಗೆ ಅಧಿಕಾರ ಕೊಟ್ಟರು. ನಾನು ಕೊಟ್ಟಂಥ ಲಿಸ್ಟ್ಗಳಲ್ಲಿ 10 ಜನ 12 ಜನ ಲಿಸ್ಟ್ಗಳಲ್ಲಿ ನೀವು ಬರೀ ಒಂದೇ ಒಂದು ಕೊಟ್ಬಿಟ್ಟು ನನ್ನೊಬ್ಬನ ಸಮಾಧಾನ ಮಾಡೋದು, ನನ್ನಿಂದ ಇರೋರ್ನ ಏನ್ ಮಾಡಬೇಕು ಅನ್ನೋ ಒಂದು ಪ್ರಶ್ನೆ. ಈ ಏಜ್ ಅಲ್ಲಿ ಅವರ ಕರಿಯರ್, ಪೊಲಿಟಿಕಲ್ ಕರಿಯರಿನ ಈ ಸ್ಟೇಜ್ ಅಲ್ಲಿ ಪಕ್ಷ ಬೀಳ್ಸೋದು, ಸರ್ಕಾರ ಬೀಳ್ಸೋದು, ಸರ್ಕಾರ ಬೀಳ್ಸಕ್ ಹೋಗಲ್ಲ. ನಾನು ಹೇಳೋದೇನ್ ಗೊತ್ತಾ, ಇದು ಚೆಕ್ಮೇಟ್. ಅದು ಯಾರು ಅಷ್ಟೇ ಅಲ್ಲ ರೀ, ಕರಿಯೋ ಅಂತ ಹಸುನ್ ಯಾರನ್ನೂ ಬಿಡ್ತಾರೆ. ನಮ್ಮ ಸ್ನೇಹಿತರು ಹೇಳ್ತಾರೆ, ನಾವು ಭ್ರಷ್ಟಾಚಾರ ಮಾಡ್ತೀವಿ ಏನ್ ಇವಾಗ ಅಂತಾರೆ ಕಾಂಗ್ರೆಸ್ನವ್ರು. ಈಗ ಅವ್ರು ಅದನ್ನೇ ಹೇಳಿದ್ರು, ಅವ್ರು ಹೇಳಿದ್ರು ನಾನು ಮಾತಾಡ್ಬೋದಾ? ಅದನ್ನೇ ಹೇಳ್ತಾ ನಾನು ಮಾತಾಡ್ಬೋದು. ಚಾಂದ್ ಪಾಷ್ ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದ್ರೆ, ಅವ್ರು ಭ್ರಷ್ಟಾಚಾರ ಮಾಡ್ತಾವ್ರೆ ಅಂದಾಗ ನೀವು ಮಾಡಿಲ್ವಾ? ಅದ್ರ ಅರ್ಥ ಏನು? ನೀವ್ ಹೇಳಿ, ನಾನು ಹೇಳದ್ ಬೇಡ. ಚಾಂದ್ ಪಾಷ್ ಅವ್ರ ಅರ್ಥ ಅವರೇ ಹೇಳ್ಕೊಳ್ಳಿ, ಬೇಡ. ನಿಮ್ಮ ಪ್ರಶ್ನೆ ಉತ್ತರ ತಗೊಳ್ಳಿ. ಹಂಗೆ ಅವರು ಡಿ ಕೆ ಶಿವಕುಮಾರ್ ಅವ್ರ ಮಾತು ಹತ್ರ ಹೇಳ್ತಾರೆ, ಭ್ರಷ್ಟಾಚಾರ ಬಡ್ದಾಕ್ತೀನಿ ಬಡ್ದಾಕ್ತೀನಿ ಬಡ್ದಾಕ್ತೀನಿ, ಭ್ರಷ್ಟಾಚಾರಿನೇ ತಗೊಂಬಂದು ಸರ್ಕಾರದಲ್ಲಿ ಇಟ್ಕೊಂಡಿದ್ದೀನಿ ಅಂತ ಅವರು ಯಾವ ಮಟ್ಟಕ್ಕೆ ಕೇಳ್ಕೊಂತ ಇದ್ದಾರೆ. ನಮ್ಮ ಚಾಂದ್ ಪಾಷ್ ಅವ್ರಿಗೆ ಅದನ್ನೇ ಸ್ಪಷ್ಟಪಡಿಸಿದ್ದು. ನಾಗೇಂದ್ರನ ಮೇಲೆ ಆರೋಪ ಆಯ್ತು ಅಷ್ಟೇ, ನಮ್ಮ SIT ಕೊಟ್ಬಿಟ್ಟಿದೆ. ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಬಿಟ್ಟು ಬರ್ತಾ ಇಲ್ಲ. ಅಸಮಾಧಾನದ ಬಗ್ಗೆ ಮಾತಾಡಿದ್ರೆ ಮತ್ತೆ ನಾಗೇಂದ್ರ ನಿಮಗೆ ಅಸಮಾಧಾನ ಇರೋದು, ಮಾತಾಡ್ತಿರೋದು ಆಡಳಿತ ಪಕ್ಷದ ಅಸಮಾಧಾನ. ಖಂಡಿತವಾಗ್ಲೂ ಅಸಮಾಧಾನದ ಬಗ್ಗೆನೇ ಬರೋಣ. ಕೇಳಿ ಪಾಪ, ಒಂದೇ ಒಂದು ಸಾರಿ MLA ಆಗಿರೋವಂಥವ್ರನ್ನ ಮಿನಿಸ್ಟ್ರು ಮಾಡಿದ್ದೀರಿ. ಅಲ್ಲಿಂದ ಆಚೆಗೆ ನಮ್ಮ ಬೇಳೂರು ಗೋಪಾಲಕೃಷ್ಣ ಇದ್ದಾರೆ, ಪಾಪ ಅವರು 4-5 ಸತಿ ಗೆದ್ದಂಥವ್ರು, ಪಕ್ಷಕ್ಕೆ ಸಾಕಷ್ಟು ದುಡಿದಿರೋವಂಥವ್ರು ಅಂಥವ್ರು. ಆಮೇಲೆ ಆನೇಕಲ್ ಶಿವಣ್ಣ ಪಾಪ 4 ಬಾರಿ ಬೆಂಗಳೂರಿಂದ ಆಯ್ಕೆ ಆಗಿದ್ದಾರೆ. ಇಂಥವ್ರನ್ನೆಲ್ಲ ಬಿಟ್ಬಿಟ್ಟು ನೀವು ಒಂದೊಂದು ಸತಿ ಆದವ್ರನ್ನೆಲ್ಲ ಮಾಡಿದ್ರೆ ಅಸಮಾಧಾನ ಬರದಲ್ಲೇ ಇರುತ್ತೆ. ಆಮೇಲೆ 138ಕ್ಕೂ ಹೆಚ್ಚು ಸೀಟ್ಗಳನ್ನ ನೀವು ಪಡ್ಕೊಂಡಿಲ್ಲ. ನೀವು ಏನು ಹೇಳ್ತಿದ್ದೀರಿ, ಇದು ಸಿದ್ದರಾಮಯ್ಯ ಅವ್ರ ಬಗ್ಗೆ ಬರಬೇಕಾಗಿರುವಂಥ ಅಸಮಾಧಾನ, ಅವ್ರ ಮಗನ್ನ ಮಂತ್ರಿ ಮಾಡಿ. ಆದ್ರೆ ನಾನ್ ಸಿದ್ದರಾಮಯ್ಯನವರ ಮನಸ್ಸಲ್ಲಿರುವಂತ ಅಸಮಾಧಾನದ ಬಗ್ಗೆ ಅದನ್ನೇ ಹೇಳ್ತಾ ಇರೋದು. ಈಗ ಜನಗಳಿಗೆ ತೋರಿಸ್ತಾರೆ. ನಮ್ಮ ಭಟ್ರು ಆಗ್ಲೇ ಒಂದು ಮಾತು ಹೇಳಿದ್ರು, ಆನೆ ನೋಡ್ತೀವಿ, ಆನೆ ನೋಡಿದಾಗ ಆನೆ 2 ದಂತ ಇರುತ್ತೆ. ಆನೆ 2 ದಂತ ಇದೆಯಲ್ಲ, ಅದರಲ್ಲಿ ಯಾವತ್ತೂ ತಿನ್ನಕ್ಕೆ ಬರಲ್ಲ, ಅದು ಇಟ್ಸ್ ಫಾರ್ ಶೋ. ಆದರೆ ಒಳಗಡೆ ಇರೋ ದಂತಗಳಿರ್ತವೆ. ಮಗನ್ನ ಅವ್ರು ಶೋ ಪೀಸ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಮಗನ ಹೆಗಲ ಮೇಲಿಟ್ಟು ಸಿದ್ದರಾಮಯ್ಯನ ಟಾರ್ಗೆಟ್ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಅದ್ರ ಬಗ್ಗೆ ಚಿಂತನೆ ನಡೀತಾ ಇದೆ ಒಳಗಡೆ ಈ ಪಕ್ಷದ. ಈಗ ಸಿದ್ದರಾಮಯ್ಯನ ಟೀಮ್ ಇತ್ತಲ್ಲ, 20, 30, 40, 50 ಜನ, 67 ಜನ. ಮೊದಲು ಸಿದ್ದರಾಮಯ್ಯನವ್ರ ಪರವಾಗಿ 87 ಜನ ಸೈನ್ ಹಾಕೊಟ್ರಲ್ಲ. ನೋಡಪ್ಪ, ನಿನ್ನ ಮಗನ್ ಮಾಡ್ಬಿಟ್ಟೆ, ನಮ್ಮನ್ನೆಲ್ಲ ಕೈ ಬಿಟ್ಬಿಟ್ಟೆ ಅಂತ ಎಲ್ಲೂ ಮಾತಾಡ್ತಾರೋ ಅಂದ್ಬಿಟ್ಟು ನೀವು ಹೇಳಿದ್ರಿ, ನೀವು 2 ತರ ಅಸಮಾಧಾನ. ಒಂದು ಸಿದ್ದರಾಮಯ್ಯ ಅವ್ರ ಬಗ್ಗೆ ಇರಬಹುದಾದಂತ ಅಸಮಾಧಾನ, ಇನ್ನೊಂದು ಸಿದ್ದರಾಮಯ್ಯನವ್ರಿಗೆ ಇರುವಂತ ಅಸಮಾಧಾನ. ಬಡ್ರಿ ಇದೆ ಸಿದ್ದರಾಮಯ್ಯನವ್ರಿಗೆ ಅಬ್ವಿಯಸ್ಲಿ ಅವ್ರ ಬಗ್ಗೆ ಒಂದು ಒಳಗಡೆಯಿಂದ ಒಂದು ಅಸಮಾಧಾನ ಇದ್ದೇ ಇರುತ್ತೆ. ಅವರಿಗೆ ಈ 5 ವರ್ಷ ಕಂಪ್ಲೀಟ್ ಮಾಡಬೇಕು ಅಂತಿತ್ತು. ಅವ್ರು ಹಿಂದೆ ಏನೋ ಕಂಪ್ಲೀಟ್ ಮಾಡಿದ್ರು, ಇದನ್ನು ಅವ್ರಿಗೊಂದು ಕಂಪ್ಲೀಟ್ ಮಾಡಬೇಕು ಅನ್ನೋದು ಒಂದು ಅವ್ರ ಮನಸ್ಸಲ್ಲಿ ಇತ್ತು. ಮತ್ತು ರಾಜಕೀಯ ಮಾಡೋರ್ಗೆ ಹೆಂಗೆ ಅಂತಂದರೆ, ಅವರು ಜೀವನ ಇರೋ ತನಕ ಅಧಿಕಾರದಲ್ಲಿ ಇರಬೇಕು, ಇಲ್ಲ ಅವರಿಗೆ ಪ್ರಾಮುಖ್ಯತೆ ಇರಬೇಕು. ಅದು ಇಲ್ಲದೇನೆ ದಿಸ್ ಇಸ್ ದ ಫಸ್ಟ್ ಟೈಮ್ ಇನ್ ದ ಲಾಸ್ಟ್ 18, 20, 23 years ಸಿದ್ದರಾಮಯ್ಯ ಅವರು ಅಧಿಕಾರ ಇಲ್ಲದೆ ಇರೋ. ನೀವು ಗಮನಿಸಿ, ಒಂದು ವಿರೋಧ ಪಕ್ಷದ ನಾಯಕ ಇಲ್ಲಾಂದ್ರೆ ಮುಖ್ಯಮಂತ್ರಿ ಆಗಿ ಒಟ್ಟಿನಲ್ಲಿ ಕ್ಯಾಬಿನೆಟ್ ದರ್ಜೆ ಸದಾ ಅವ್ರ ಜೊತೆ ಇರ್ತಾ ಇತ್ತು. ಖಂಡಿತವಾಗ್ಲೂ ಅದು ಒಂದು ಕಲೆ ರೀ. ನಾವು ಅಸೂಯೆ ಪ್ರಶ್ನೆ ಅಲ್ಲ, ಅದು ಅಬ್ಸರ್ವೇಷನ್ ಹೇಳ್ತಾ ಇರೋದು. ಆದ್ರೆ ಸಿಕ್ಕದ ಮೇಲೂ ಮನುಷ್ಯನಿಗೆ ತೃಪ್ತಿ ಅನ್ನೋದು ಇರಲ್ಲ. ಲಾಸ್ಟ್ ತನಕನೂ ನನಗೆ ಇರಬೇಕು ಆ ಇಂಪಾರ್ಟೆನ್ಸ್ ಅನ್ನೋದು. ಏನು ಅದು ಇಲ್ಲದೆ ಹೋದಾಗ ಅದು ಭಾಳ ನಿಮ್ಮನ್ನ ಏನು ಕಾಡುತ್ತೆ. ಅದು ಯಾಕೆ ಕೇಳಿದೆ ಹೇಳಿ. ಸೊ ಹಾಗಾಗಿ ಅದು
ಇಲ್ಲದೆ ಹೋದಾಗ ಈಗ ಸಹಜವಾಗಿ ಏನಾಯಿತು, ಸಡನ್ ನೆಕ್ಸ್ಟ್ ಡೇದಿಂದ ಫೋಕಸ್ ಈಸ್ ಆನ್ ಡಿ ಕೆ ಶಿವಕುಮಾರ್. ಕರೆಕ್ಟ್ ಅಲ್ವಾ? ಸಡನ್ ಆಗಿ ಮರುದಿವಸದಿಂದ ನೀವು ಮಾಧ್ಯಮದಿಂದ ಹೋಗ್ಬಿಟ್ರಿ, ಪಾರ್ಟಿ ಇದರಿಂದ ಹೋಗ್ಬಿಟ್ರಿ, ಸರ್ಕಾರದ ಆ್ಯಡಿಂದ ಹೋಗ್ಬಿಟ್ರಿ, ಶಿಷ್ಟಾಚಾರದಿಂದ ಹೋಗ್ಬಿಟ್ಟು ಎಲ್ಲೂ ಇಲ್ಲ ನೀವು. ಸೊ ದಟ್ ಎಫೆಕ್ಟ್ಸ್ ಇಷ್ಟು ವರ್ಷದಿಂದ ಆ ಫೋಕಸಲ್ಲಿ ಇದ್ದು ಅಧಿಕಾರದಿಂದ ಬರೋವಂಥ ಎಲ್ಲ ಅನುಕೂಲತೆಗಳು ಅಥವಾ ಏನು ನಿಮಗೆ ಜನ ಬಂದು ನಿಮ್ಮನ್ನು ಮಾತಾಡ್ಸೋದಾಗಲಿ ಸಡನ್ನಾಗಿ ನೆಕ್ಸ್ಟ್ ಡೇದಿಂದ ಅದು ಇರಲ್ಲಲ್ಲ. ಅದು ಇಲ್ಲದೆ ಇರೋದನ್ನು ಯಾವ ರಾಜಕಾರಣಿಯೂ ಬಹುಶಃ ಅವರಿಗೆ ಅದು ಅನೂಹ್ಯ ಅಂತಾರಲ್ಲ, ಅದನ್ನು ಊಹೆ ಮಾಡ್ಕೊಳ್ಳೋದಕ್ಕೂ ಅವರಿಗೆ ಭಾಳ ಕಷ್ಟ. ಸೊ ಹಾಗಿದ್ದಾಗ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಇಲ್ಲಿ ಅವರಿಗೆ ತೋರಿಸ್ಕೊಳ್ಳಬೇಕಾದ ಅನಿವಾರ್ಯತೆ ಕೂಡ ಇದೆ. ಯಾಕಂದರೆ ನಾನು ಇನ್ನೂ ಪ್ರಸ್ತುತ ಇದ್ದೀನಿ ಅಲ್ಲ, ಅದನ್ನೇ ಕೇಳಿದೆ. ಈಗ ಈ ಸ್ಟೇಜಲ್ಲಿ ಅವರ ಕರಿಯರಿನ ಈ ಸ್ಟೇಜಲ್ಲಿ ಅವರ ಲೈಫಿನ ಈ ಏಜಲ್ಲಿ ಸಿದ್ದರಾಮಯ್ಯನವರ ಅಸಮಾಧಾನ, ಭಿನ್ನಾಭಿಪ್ರಾಯ, ಅದರ ಪರಿಣಾಮಗಳು ಏನಾಗ್ಬೋದು ನಿಮ್ಮ ವಿಶ್ಲೇಷಣೆ? ಪರಿಣಾಮಗಳು ಅಂದರೆ ಈಗ ಈ ಏಜಲ್ಲಿ ಅವರು ಪಕ್ಷ ಹೊಡೆದು ಅಥವಾ ಇನ್ನೊಂದೇನೋ ಪಕ್ಷ ಕಟ್ಟಿ ಇನ್ನೇನೋ ಮಾಡ್ತಾರೆ. ಮತ್ತೆ ಯಾಕಂದ್ರೆ ಅವರ ಮಗನ ಭವಿಷ್ಯನೂ ಮಗನ ಭವಿಷ್ಯ ಎವ್ರಿ ಮೂವ್ ಹಿ ಮೇಕ್ಸ್ ಅದು ಅವ್ರ ಮಗನ ಮೇಲೆ ನೇರ ಪರಿಣಾಮ. ಕರ್ನಾಟಕದಲ್ಲಿ ಎರಡೂ ಪಕ್ಷಗಳು ನೀವು ಏನು ಕರುನ ಮುಂದಿಟ್ಟು ಆಕಳನ್ನ ಕಂಟ್ರೋಲ್ ಮಾಡೋದಕ್ಕೆ ನೋಡ್ತಾ ಇದ್ದೇವೆ, ಅದು ನಿಮಗೂ ಗೊತ್ತಿದೆ. ಸೊ ಅದೇ ಈ ಪರಿಸ್ಥಿತಿ ಚೆನ್ನಾಗಿ ಹೇಳಿದ್ರು ಸರ್. ಏನಾದ್ರು ಗೊತ್ತಾಯ್ತಾ ಗೋವಿಂದರಾಜ್ ಅವರು? ಬಂದೇ ಇರಿ, ಇಲ್ಲೂ ಅದೇನೇ ನಡೀತಾ ಇರೋದು. ಆದ್ರೆ ಅವರ ಅಪ್ರಸ್ತುತತೆಯನ್ನು ಅಷ್ಟು ಸುಲಭವಾಗಿ ಅವ್ರಿಗೆ ಒಪ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇನ್ನೂ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ಬೋದು. ಅದಕ್ಕೆ ಬೇರೆ ಬೇರೆ ಏನು ಇನ್ನೂ ಕಾರಣಗಳಿದ್ದಾವೆ. ಅವರ ಸಹಜವಾಗಿ ಅದನ್ನು ಅಷ್ಟು ಬೇಗ ಅರಗಿಸ್ಕೊಳ್ಳೋಕ್ಕಾಗಲ್ಲ. ಸೊ ಅವರ ಪ್ರಾಮುಖ್ಯತೆಯನ್ನು ಅವರು ತೋರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಚಾಂದ್ಪಾಶ್ ಅವರೇ, ಇಲ್ಲಿ ಇದೆಲ್ಲದ್ರ ನಡುವೆ ಏನಾಗ್ಬಿಡ್ತಾ ಇದೆ ಅಂದ್ರೆ, ಕೆಲವರು ಅಬ್ಸರ್ವ್ ಮಾಡಿದಂಥವ್ರು ಭಟ್ರು ಒಪ್ಪದೇ ಇರ್ಬೋದು, ಕೆಲವ್ರು ಹೇಳ್ತಾರೆ ಈ ಬಾರಿಯ ಅಸೆಂಬ್ಲಿ ಸೆಷನ್ನಲ್ಲಿ BJP ಒಂದು ರೀತಿ ಸಂಘಟಿತ ಪ್ರಯತ್ನಕ್ಕೆ ಮುಂದಾಗಿದೆ. ನಾಯಕರು ಸಂಘಟಿತರಾದ್ರ ಒಗ್ಗಟ್ಟು ಬಂದುಬಿಡ್ತಾ, ಇದೆಲ್ಲ ಪ್ರಶ್ನೆಗಳು ನಾನು ಅಲ್ಲಿ ಅಷ್ಟು ಆಳವಾಗಿ ಹೋಗೋದಿಲ್ಲ. ಕಣ್ಣಿಗೆ ಏನು ಕಾಣ್ತಾ ಇದೆ ಅಷ್ಟನ್ನು ಕೇಳ್ತಾ ಇದ್ದೀನಿ, ಅಷ್ಟನ್ನೇ ಹೇಳ್ತಾ ಇದ್ದೀನಿ. ಒಂದು ಸಂಘಟಿತ ಪ್ರಯತ್ನಕ್ಕೆ ಅಟ್ಲೀಸ್ಟ್ ಒಂದಾಗಬೇಕು ಅನ್ನೋ ಮಟ್ಟಕ್ಕೆ ಅವ್ರು ಒಂದಾಗ್ತಾ ಇದ್ದಾರೆ. ಇದಕ್ಕೆ ಕಾರಣ ಅವರಲ್ಲಿರುವಂಥ ಒಗ್ಗಟ್ಟಲ್ಲ, ನಿಮ್ಮಲ್ಲಿರುವಂಥ ಬಿರುಕು ಅಂತ ನೀವು ಒಪ್ತೀರಾ? ಸರ್, ನಮ್ಮಲ್ಲಿ ಬಿರುಕೇ ಇಲ್ಲ ಸರ್. ಅದನ್ನ ಯಾಕೆ ಬಿರುಕು ಅಂತೀರಿ? ಸಿದ್ದರಾಮಯ್ಯನವ್ರು ಮೌನ ಆದ ತಕ್ಷಣನೇ ಭಯ ಬೀಳ್ತಿರೋದು ಯಾರು ಗೊತ್ತಾ ಸರ್? ಸಿದ್ದರಾಮಯ್ಯನವ್ರು ಮೌನ ಅಂತೇಳಿ BJP ಮತ್ತು ದಳದವರು. ಸಿದ್ದರಾಮಯ್ಯನವ್ರು ಮೌನ, ಸಿದ್ದರಾಮಯ್ಯರು ಇದು, ನಮ್ಮಲ್ಲಿ ಯಾವುದು ಬಿರುಕಿಲ್ಲ ಸರ್. ನಾನು ಹೇಳಿದ್ನಲ್ಲ, ಒಬ್ಬ ದೊಡ್ಡಣ್ಣನ ನಂತರ ಒಬ್ಬ ಚಿಕ್ಕಮ್ಮನಿಗೆ ಅಧಿಕಾರ ಬಂದಾಗ ಒಂದು ಸ್ವಲ್ಪ ಸಣ್ಣ ಪುಟ್ಟ ಲೋಪದೋಷಗಳು ಆಗ್ತವೆ. ಅದನ್ನ ಯಾಕೆ ನೀವು ಏನೋ ಆಗೋಗ್ಬಿಡುತ್ತೆ, ಏನೋ ಭೂಕಂಪ ಆಗ್ಬಿಡುತ್ತೆ, ಅದೇನೋ ಒಂದು ಪ್ರಾಣಿ ಏನೋ ಬೀಳುತ್ತೆ ಅಂತ ಕಾಯ್ತಾರಲ್ಲ, ಸಣ್ಣ ಪುಟ್ಟ ನಾವು ತಲೆ ಕೆಡಿಸ್ಕೊತೀವಿ. ಅಲ್ಲಲ್ಲ, ಆಸೆ ಇಟ್ಕೋಬೇಡಿ. ಸಣ್ಣ ಪುಟ್ಟ ನಾವು ತಲೆ ಕೆಡಿಸ್ಕೊತಿರ್ಲಿಲ್ಲ. ಹೇಳಿ, ಗೈರು ಯಾವುದೋ ಒಂದ್ ಸಭೆಗೆ ಚುನಾವಣೆ ನಡುವೆ ಅವ್ರ ಜಿಲ್ಲೆನಲ್ಲೇನೋ ಕಾರ್ಯಕ್ರಮ ಆಯ್ತು, ಎಲ್ಲ ಈ ವಾತಾವರಣ. ಸೆಷನ್ ನಡೀತಾ ಇದೆ, ಅಧಿವೇಶನ, ಎಲ್ರು ಇದೀರಿ ನೀವು ಬೆಂಗಳೂರಲ್ಲಿ, ಕತೆ ಬೇರೆ ಹೇಳಂಗೇ ಇಲ್ಲ, ಬರ್ಲೇಬೇಕು. ಅದರಲ್ಲೂ ಮಹತ್ವ ಎಲ್ಲಿ ಪಡ್ಕೊಳ್ಳುತ್ತೆ? ಹೊಸ ಮುಖ್ಯಮಂತ್ರಿ, ಮೊದಲನೇ ಶಾಸಕಾಂಗ ಸಭೆ, ಸೌಜನ್ಯತೆ, ಗೌರವ. ಏನ್ ಸರ್, ರಾಷ್ಟ್ರೀಯ ಪಕ್ಷಗಳು ಅಂದ ಮೇಲೆ ಇಂತಹ ಘಟನೆಗಳೆಲ್ಲವೂ ಸಹಜ ಸರ್. ಅದಕ್ಕೆ ಯಾಕೆ ಅದಕ್ಕೆ ಬಣ್ಣ ಕಟ್ಟಬೇಕು? ಸರ್ ಮಾನದಂಡ ಸಹಜ ಅಂತ ಇದೆ ಸರ್. ಈಗ ಸಿದ್ದರಾಮಯ್ಯವ್ರ ಬಗ್ಗೆನೇ ಹೇಳಿದ್ರು, 2 ಕಡೆ ಹಾಜರಾಗಿಲ್ಲ ಅಂದ್ರು, ಕಾರ್ಯಕಾರಿಣಿಯಲ್ಲಿ ಇವತ್ತು ಭಾಗವಹಿಸಿದ್ದಾರೆ, ಅದ್ರ ಬಗ್ಗೆ ಮಾತಾಡ್ಬೋದಲ್ಲ. ಡೆಲ್ಲಿಗೆ ಯಾಕೆ ಹೋಗಿದ್ದಾರೆ ಸರ್? ಡೆಲ್ಲಿಗೆ ಯಾಕೆ ಸಿದ್ದರಾಮಯ್ಯನವರು ಹೈಕಮಾಂಡ್ ಇಲ್ಲಿ ಶಾಸಕಾಂಗ ಸಭೆಗೆ ಹಾಜರಾಗಲಿಲ್ಲ. ಅದನ್ನೇ ಹೇಳ್ತಾ